ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಹರೇ ಕೃಷ್ಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಈ ವಿಡಿಯೋದಲ್ಲಿ ಜೀವನದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿ ಇರಬೇಕು, ಯಾರ ಜೊತೆ ಹೇಗಿರಬೇಕು, ಕೆಟ್ಟವ್ರಿಗೂ ಒಳ್ಳೆಯದನ್ನು ಬಯಸಿದ್ರೆ ಅದರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಯಾವಾಗಲೂ ಕೆಟ್ಟವ್ರಿಗೆ ಒಳ್ಳೆಯದನ್ನು ಬಯಸಿದ್ರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ. ನಾವು ಅವ್ರಿಗೆ ಎಷ್ಟು ಒಳ್ಳೆಯದನ್ನು ಮಾಡ್ತೀವೋ ಅದರ 2 ಪಟ್ಟು ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಒಳ್ಳೇದು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಕರ್ಮವನ್ನ ನೋಡ್ಕೊಂಡು ಮಾಡ್ಬೇಕಂತೆ, ಕರ್ಮ ಮಾಡಿ ನೋಡಬಾರ್ದಂತೆ. ಇಲ್ಲಿ ಕರ್ಮದ ಏಟು ತುಂಬಾ ಭಯಂಕರವಾಗಿರುತ್ತೆ. ಇಲ್ಲಿ ಯಾವಾಗ ಪುಣ್ಯ ಮುಗಿದು ಹೋಗುತ್ತೋ ಆಗ ಒಬ್ಬ ರಾಜ ಆದವನು ಕೂಡ ಭಿಕ್ಷುಕನಾಗ್ತಾನೆ. ಹಾಗಾಗಿ ಯಾರೂ ಕೂಡ ಮೋಸ, ವಂಚನೆ, ಕಪಟ ಮಾಡಿ ಯಾರಿಗೂ ಕೂಡ ಮೋಸ ಮಾಡಬೇಡಿ. ಯಾಕಂದರೆ ಇದರಿಂದ ಅವರ ಕರ್ಮಫಲ ಅವರೇ ಅನುಭವಿಸ್ಬೇಕಾಗುತ್ತೆ. ಯಾರು ಏನು ಬೇಕಾದರೂ ಮಾಡಲಿ, ಆದರೆ ನೀವು ಕೂಡ ಯಾರಿಗೂ ಮೋಸ, ವಂಚನೆ, ಕಪಟ ಮಾಡಬೇಡಿ. ನಿಮಗೆ ಯಾರಾದರೂ ಮೋಸ ಮಾಡಿದರೂ ಕೂಡ ಅವ್ರಿಗೆ ನೀವು ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡಿ. ಇದರಿಂದ ನಿಮ್ಮ ಪುಣ್ಯ ದುಪ್ಪಟ್ಟಾಗುತ್ತೆ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಅವನು ನಿಮ್ಮ ಶತ್ರು ಆಗಬಲ್ಲ. ಹಾಗೆ ಯಾರನ್ನು ಕೂಡ ಅತಿಯಾಗಿ ದ್ವೇಷಿಸಲೂ ಬೇಡಿ, ನಾಳೆ ಅವನೇ ನಿಮ್ಮ ಮಿತ್ರನೂ ಆಗಬಲ್ಲ. ಈ ಜಗತ್ತಿನಲ್ಲಿ ಸಮಯಕ್ಕಿಂತ ಶಕ್ತಿಶಾಲಿ ಇನ್ನೊಂದಿಲ್ಲ. ಪರಿವರ್ತನೆ ಈ ಜಗದ ನಿಯಮ. ನಿನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ ಹಾಗೆ ಬದುಕಬೇಡ. ಯಾರಿಗೆ ಇಲ್ಲದ ಕಷ್ಟ ನಿನಗೇನಿಲ್ಲ, ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇದ್ದಿದ್ದೆ. ಪಾಲಿಗೆ ಬಂದಿದ್ದೆಲ್ಲ ಪಂಚಾಮೃತವೆಂದು ಗಟ್ಟಿ ಮನಸ್ಸು ಮಾಡಿ ಧೈರ್ಯದಿಂದ ಎದುರಿಸಬೇಕು. ಒಮ್ಮೆ ನಾರದ ಮುನಿಗಳು ಶ್ರೀಕೃಷ್ಣನನ್ನ ಕೇಳ್ತಾರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ಏಕೆ ಎಂದು ಶ್ರೀಕೃಷ್ಣನನ್ನ ಕೇಳ್ತಾರಂತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಗ್ತಾ ಹೇಳ್ತಾರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಇನ್ನೊಬ್ಬರ ಯಶಸ್ಸಿನ ಆನಂದವನ್ನ ನೋಡಿ ದುಃಖಿಗಳಾಗಿದ್ದಾರೆ. ಅವಶ್ಯಕತೆಗೆ ಬೇಕಾದಷ್ಟು ಇದ್ದರೂ ಕೂಡ ಇನ್ನೊಬ್ಬರ ಬಳಿ ಇರುವುದನ್ನು ನೋಡಿ ದುಃಖಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ನೀನು ತಪ್ಪೆ ಮಾಡದೆ ಯಾರಾದರೂ ನಿನ್ನ ಮೇಲೆ ಅಪವಾದ ಹೊರಿಸಿದ್ರೂ ಕೂಡ, ನಿಂದಿಸಿದರೂ ಕೂಡ, ನಿನ್ನ ಕೈಯಲ್ಲಿ ಅವ್ರ ಮೇಲೆ ಪ್ರತೀಕಾರ ತೀರಿಸಲು ಆಗದೆ ಇದ್ರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತೆ. ಯಾಕಂದರೆ ಅವರವರ ಕರ್ಮ ಅವರವರೇ ಅನುಭವಿಸಲೇಬೇಕೆ. ಅಧರ್ಮ ಮಾಡಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದ ಮೇಲೆ ಧರ್ಮ ಅವರನ್ನು ಸುಡೋದಕ್ಕೆ ಶುರು ಮಾಡುತ್ತೆ. ಏನೇ ಆಗಲಿ ನೀನು ಮಾತ್ರ ಯಾರಿಗೂ ಕೆಟ್ಟದನ್ನು ಬಯಸಬೇಡ. ಹಾಗೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೂ ಕೂಡ ನೀನು ಒಳ್ಳೆಯದನ್ನೇ ಬಯಸು. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಿ. ಒಟ್ಟಾರೆ ಫ್ರೆಂಡ್ಸ್, ಏನೇ ಆಗಲಿ ಕೆಟ್ಟವ್ರಿಗೂ ಕೂಡ ಒಳ್ಳೆಯದನ್ನು ಬಯಸಿ. ಯಾರಿಗೆಲ್ಲ ರಾಧೆ ಇಷ್ಟನೋ ಕಾಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಎಂದು ಕಾಮೆಂಟ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಮಗೂ ಕೂಡ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ರಾಧೆ ರಾಧೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ.